ನಮಸ್ಕಾರ ಫ್ರೆಂಡ್ಸ್, ತಾವೆಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಪ್ರೀವಿಯಸ್ ವಿಡಿಯೋ ನೋಡಿದ್ರಲ್ವ ನೀವು? ನಾವು ಫ್ಯಾಮಿಲಿ ಟೂರಿಗೆ ಹೊರಟಿದ್ದೀವಿ. ಹೌದು, ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿ ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆ? ಹಾಗೂ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಓಕೆ? ಕಾರ್ಡ್ ಒಂದು ಬಂದಿತ್ತು ಫ್ರೆಂಡ್ಸ್. ನಾನು ಮಮ್ಮಿ ಹತ್ರ ಮೊಬೈಲ್ ಕೊಡಿ ಅಂತ ಅವ್ರ ಮೊಬೈಲ್ ಕೊಡುವಾಗ ನಾಳೆ ಬೆಳಗ್ಗೆ ಆಗ್ತಿತ್ತು. ಈಗ ಕಾರ್ಡ್ ಸೋಯ್ತು ನೋಡಿ. ಕಾರ್ಡ್ ಹೋಗಿ ನಾಡು ಬಂತು. ಮತ್ತೆ ನಿಂಗೆ ಅಲ್ಲಿ ಇಟ್ಟಲ್ಲಿ ಇರ್ತದ ಕಾರ್ ಪಾಸ್ ಆಗುದಿಲ್ಲ ಇಲ್ಲಿಂದ. ಮೆಲ್ಲ ಹೋಗ್ಬೇಕು ಡ್ರೈವರ್ ಇದು ಎಕ್ಸ್ಪ್ರೆಸ್ ಅಲ್ಲ. ಡ್ರೈವರ್ ರೆಸ್ಟೋರೆಂಟ್ ಅಲ್ಲಿ ಬಿಲ್ ಕೊಡದು ಹೋಗುದಂತ ಹೇಳ್ತಾರೆ, ಎಂತೆಲ್ಲ ಆರ್ಡರ್ ಕೊಡದು ಹೋಗುದು ಹೇಳ್ತಾರೆ. ಡ್ರೈವರ್ ತುಂಬಾ ಸ್ಪೀಡ್ ಇದ್ದಾರೆ ಅಷ್ಟೇ. ರಸ್ತೆ ಹದಗೆಟ್ಟಿದೆ ಇಲ್ಲಿ ಯಾರಿಲ್ಲ ಅಂತ ಪಂಚಾಯತ್ ಮೆಂಬರ್. ಮಮ್ಮಿ ಇನ್ನು ನೆಕ್ಸ್ಟ್ ನೀವು ಉಡುಪಿಯಲ್ಲಿ ಎಲೆಕ್ಷನ್ ಇಲ್ಲಿ ಮಮ್ಮಿ ರೋಡ್ ಎಲ್ಲ ಸರಿ ಮಾಡಿ ಇಲ್ಲಿ ನೋಡಿ. ಫ್ರೆಂಡ್ಸ್, ನನ್ನ ಮಗನ ಹೇಳ್ತಾಳೆ ನಾನು ಉಡುಪಿಯಲ್ಲಿರೋರೆಲ್ಲ ರೋಡ್ ಹಾಕಿ ನಿಮ್ಮ ರೋಡ್ ಸರಿ ಮಾಡ್ತಾರೆ. ಯಾರು ಉಡುಪಿ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಕಮೆಂಟ್ ಮಾಡಿ ಆಯ್ತಾ? ವೈಟ್ ಕಲರ್ ಆರ್ಟ್ ಹಾಕಿ. ಉಡುಪಿಯಿಂದ ಯಾರು ನಮ್ಮ ಬ್ಲಾಗ್ಸ್ ನೋಡ್ತಾ ಇದ್ದೀರಿ ವೈಟ್ ಕಲರ್ ಆರ್ಟ್ ಹಾಕಿ. ಹೇಳಿದಲ್ಲ ಕೊಡವರು ಅಂತ ನೋಡಿ. ನಾವು ರಾಂಗ್ ರೂಟಿಗೆ ಬಂದದ್ದು. ಗೂಗಲ್ ಬೆಟ್ಟ ಕಮ್ಮಿ ನಮಗೆ ಸರಿ ಹೇಳಿತ್ತು ರೂಟ್, ಅಲ್ಲೇ ಅಡ್ಜಸ್ಟ್ ಮಾಡಿ. ಒಮ್ಮೆ ಬೆಟ್ಟ ಗೂಗಲ್ ಅಕ್ಕನಾಗಿ ರೋಡ್ ಒಳ್ಳೆ ಉಂಟು. ಆದ್ರೆ ಎರಡು ರೋಡ್ ಬಂತು. ನೀವು ಮೆಲ್ಲ ಹೋಗಿ. ಈಗ ಎಲ್ಲಿ ಡಬಲ್ ರೋಡ್ ರೈಟ್ ಗೆ ಅಲ್ಲಿ ಅದು ಗೂಗಲ್ ಸ್ವಲ್ಪ ಕೆಲವೊಮ್ಮೆ ಹುಚ್ಚು ಸುರ ಆಗ್ತದೆ. ಅದು ಇರುವುದೇ ಅಲ್ಲ ಹಾಗೆ. ಒಂದು ಎಂತೆಲ್ಲ ಸಿಗ್ತದೆ ಹೇಳಿದ್ರಲ್ಲ, ಎಂತ ಒಂದು ಗಣಪ ಹೋಟೆಲ್ ಅಲ್ಲ. ಎಂತ ಹೇಳಿದ್ರು ಇವಳ ವ್ಯವಸ್ಥೆ ನೋಡಿ. ಅದು ಬೇರೆ ರೂಟ್. ಅದು ನೀವು ಅದು ಬೇರೆ ಹೇಳ್ತಾ ನೀವು ಬೇರೆ ಹೇಳ್ತಾ ಇದ್ದೀರಿ. ಅದು ಎರಡು ಬರುದೊಂದೇ ಕಡೆ ಈಗ ಜಾಯಿಂಟ್ ಆಗುದು. ಫ್ರೀ ಫ್ರೆಂಡ್ಸ್, ಪಾರ್ಕಿಂಗ್ ಒಂದು ಫ್ರೀ. ಮತ್ತು ಒಳಗೆಲ್ಲ ಗೊತ್ತಿಲ್ಲ ನನಗೆ, ಅಲ್ಲಿ ಒಂದು ಹಾಕಿದ್ದಾರೆ, ಅದಕ್ಕೋಸ್ಕರ ನನ್ನ ಮನೆಗೆ ಹೇಳಿದ್ದು. ನೋಡಿ ಫ್ರೀ ಪಾರ್ಕಿಂಗ್ ನೋಡಿ. ಇಲ್ಲಿ ಎಂತ ಗೊತ್ತುಂಟ, ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲ, ಅದಕ್ಕೆ ನಾವು ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗ್ತಿದ್ದೇವೆ. ಕೆಮ್ಮಣ್ಣು ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನು ಕ್ಲೋಸ್ ಮಾಡಿದ್ದಾರೆ. 2-3 ವರ್ಷ ಆಯ್ತಂತೆ. ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾದದ್ದು. ಸೊ ನಾವೀಗ ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗ್ತಿದ್ದೇವೆ, ಹೊಸ ಹ್ಯಾಂಗಿಂಗ್ ಬ್ರಿಡ್ಜ್. ಅದು ಎಲ್ಲಿರುವುದು ಅಂತ ಹೇಳಿದ್ರೆ ಹೇರೂರು ಹೊಸತ್ತು ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಈಗ ವಾಪಸ್ ಗೂಗಲ್ ಮ್ಯಾಪ್ ನಂಬಿಕೊಂಡು ಹೋಗ್ತಿದೆ. ಇನ್ನು ಗೂಗಲ್ ಮ್ಯಾಪ್ ಬಿಟ್ಟಿತ್ತು. ಇಲ್ಲಿ ಇದು ಬ್ರಿಡ್ಜ್ ಬಂದಾಗಿ ಅವರು ಅಲ್ಲಿ ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ. ಕಯಾಕಿಂಗ್ ಮತ್ತೆ ಬೋಟಿಂಗ್ ಅಂತದೆಲ್ಲ ಉಂಟು. ಖಾಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಕ್ಲೋಸ್ ಮಾಡಿ ಅಲ್ಲಿ ಮಾಡಿದ್ದಾರೆ, ಹೊಸತ್ತು ಇನ್ನೊಂದು ಕಡೆ ಮಾಡಿದ್ದಾರೆ. ಎಲ್ಲರೂ ಬಂದವರು ವಾಪಸ್ ಹೋಗ್ತಿದ್ದಾರೆ, ಬಂದವರು ಹೋಗ್ತಾ ಇದ್ದಾರೆ. ಯಾರಿಗೆ ಸಹ ಗೊತ್ತಿಲ್ಲ. ಇಲ್ಲಿ ಬರಬೇಡಿ ಆಯ್ತಾ? ಇಲ್ಲಿ ಬರಬೇಡಿ. ನಿಮಗೆ ಬೋಟಿಂಗ್ ಬೇಕಿದ್ರೆ ಇಲ್ಲಿ ಬನ್ನಿ. ಬೋಟಿಂಗ್ ಅದೆಲ್ಲ ಬೇಕಿದ್ರೆ ಇಲ್ಲಿ ಬನ್ನಿ. ಹೇರೂರಿಗೆ ಹೋಗಿ ಹ್ಯಾಂಗಿಂಗ್ ಬ್ರಿಡ್ಜ್. ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಗೂಗಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ ನಿಮ್ಗೆ. ಇಲ್ಲಿ ಹೋದ ಕೂಡಲೇ ಪಾರ್ಕಿಂಗ್ ಅವರು ಹೇಳಿದ್ರು ಇಲ್ಲಿ ಬೋಟಿಂಗ್ ಮಾತ್ರ ಇರೋದು, ಬೇರೆ ಯಾವುದಿಲ್ಲ. ಹ್ಯಾಂಗಿಂಗ್ ಬ್ರಿಡ್ಜ್ ಕ್ಲೋಸ್ ಆಗಿ 3 ವರ್ಷ ಆಯ್ತು. ಶೀಲ್ಡ್ ಔಟ್, ಸೋಲ್ಡ್ ಔಟ್. ನೀವು ಹೋಗುದಾದ್ರೆ ಅಲ್ಲಿ ಹೇರೂರಿಗೆ ಹೋಗಿ ಅಂತ ತಗೊಂಡು, ಅದು ಇನ್ನೂ ತುಂಬಾ ದೂರ ಉಂಟು ಅಲ್ಲಿ. ಈಗ ಅಲ್ಲಿಗೆ ನಮ್ಮ ಪ್ರಯಾಣ ಈಗ ಸಾಕ್ತಾ ಉಂಟು. ಯಾರಿಗೆ ಈಗ ಸೀದಾ ಹೋಗುದೇ ನಾವು ಈಗ. ಅವ್ರ ತರ ನಿಲ್ಲಿಸಿ ಅವ್ರನ್ನ ಕೇಳಿ ಎಲ್ಲಿ ಹೋಗುದು ನೀವು ಅಂತ. ಅವ್ರ ತರ ಮಾರ್ನಕ್ಕೆ ನಿಲ್ಲಿಸಿ ಕೇಳಿ ಕಾಜಾರ ಮೇರೆ ಬಾಯಿ ಇವರೊಬ್ರು ಯಾರು ಮಾರಿ. ಅವ್ರಿಗೆ ಗೊತ್ತುಂಟು ಏನು ಅಡ್ರೆಸ್. ಕಪ್ಪು ಕಾರ್, ಅವರು ಸ್ಪೀಡ್ ಹೋಗ್ತಿರ್ತಾರೆ ಅಲ್ಲಿಗೆ. ಅಲ್ಲಿ ಬರ್ಲಿಲ್ಲ. ಇನ್ನು 1 ಕಿಲೋಮೀಟರ್ ಆದ್ಮೇಲೆ ರೈಟ್ ಉಂಟು. ಅವ್ರ ತರ ಕೇಳಿ ಅದೆಲ್ಲಿ ವಾಪಸ್ ನಾವು ಬಂದದಾರಿಗೆ ಹೋಗುದು. ಅವರು ಹೇಳಿದ್ರು ಆ ಬೈಕ್ನವರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ. ಇದ್ರ ಬೈಕ್ನವ್ರು ಹೋಗ್ತಿದ್ದಾರಲ್ಲ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ಅಂತ. ಅದು ಹೋಯ್ತು. ಅದು ಈಗ ಮಾಡುವ ನಮ್ಮ ವಿಡಿಯೋ ಆನ್ ಆಗೋದು ಲೇಟ್ ಆಯ್ತು. ಅವ್ರು ಈಗ ನೋಡಿ ಆ ಬೈಕ್ ಅದು ಹೋಯ್ತಲ್ಲ. ಥ್ಯಾಂಕ್ ಯು ಗೈಸ್.
ಹ್ಯಾಂಗದವರ ಫ್ಯಾಕ್ಟ್ರಿ ಒಬ್ಬರ ಹತ್ರ ಕೇಳಿದೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ, ಅದಕ್ಕೆ ಅವರಿದೆ ಹ್ಯಾಂಗೆ ವರ್ಷ ಇಟ್ಟೋಗಿ ಅಂತ ಹೇಳಿದ್ರು. ಫೈನಲ್ ಆಗಿ ನಮಗೆ ಹ್ಯಾಂಗೆ ಹಾಗೆ ಹೇಳಿದವರು. ಹಾಗೆಲ್ಲ ಕತ್ತಿ ಇಲ್ಲಿ 1 ಕಿಲೋಮೀಟರ್ ಆದ್ಮೇಲೆ ಲೆಫ್ಟ್ ಉಂಟು. ಎಂತದೊಂದು ಎಲ್ಲಿಗೊಂದು ಹೋಗ್ತಿದ್ದೇವೆ, ಫುಲ್ ಕಾಡು ಕಾಡು ನಾನು ತೋರಿಸ್ತಿದ್ದೆ ನೋಡಿ. ಫುಲ್ ಕಾಡು. ಅಲ್ಲಿ ಹೋಗೋಣ ರಾಧದ ಗೃಹ ಪ್ರವೇಶ ಅಂತ. ನಿಮಗೆ ನಾನು ಹಾಗೆ ಅಂತೂ ಇಂತ ಫೈನಲ್ ಆಗಿ ಏರೂರು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ನನಗೆ ತುಂಬಾ ಭಯ ಆಗ್ತಾ ಉಂಟು. ತೊಂದ್ರೆ ಇಲ್ಲ, ಇವರಿದ್ದಾರೆ, ಹಸ್ಬೆಂಡ್ ಇದ್ದಾರೆ ಧೈರ್ಯಕ್ಕೆ. ಸ್ವಲ್ಪ ಇದ್ರಲ್ಲೆಲ್ಲ ಭಯ ಜಾಸ್ತಿ ನನ್ಗೆ. ನಮ್ಮ ರೀಲ್ಸ್ ಕೂಡ ಇಲ್ಲೇ ಮಾಡಿದೆವು. ಸೊ ಇದಕ್ಕೆ ಮುದ್ದು ಮುದ್ದು ಕಮೆಂಟ್ಸ್ ಗಳ ಸುರಿಮಳೆ ಬಂದಿದೆ. ತುಂಬಾ ಖುಷಿಯಾಗಿದೆ ನಮ್ಗೆ. ಫೋಟೋ ಶೂಟ್ ಕೂಡ ತುಂಬಾ ಮಾಡಿದೆವು. ತುಂಬಾ ಭಯದಲ್ಲಿ ನಾನು ನಿಂತ್ಕೊಂಡಿದ್ದೆ. ನಮ್ಮ ಮಕ್ಕಳನ್ನು ನೋಡಿ ಎಷ್ಟು ಧೈರ್ಯದಲ್ಲಿ ಹೋಗ್ತಾ ಇದ್ದಾರೆ. ನನಗೆ ತುಂಬಾ ಭಯ ಇದನ್ನೆಲ್ಲ ನೋಡುವಾಗ ಸ್ವಲ್ಪ ನರ್ವಸ್ ಆಗ್ತಿತ್ತು ಅಷ್ಟೇ. ನೋಡಿ ನೋಡಿ ಅವಳು ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಹೇಗೆ ಬರ್ತಾರಂತ. ಇದೇ ಇಲ್ಲಿ ನೀವು ನನ್ನನ್ನು ನೋಡಿ ಬಿಟ್ಟು ಎಂತೇನು ಬಿಟ್ಟು ಅವರು ಹೋಗಿದ್ದಾರೆ. ಮಧ್ಯ ಮಧ್ಯ ಬಾ ಬಾ ಮಿಡ್ಲ್ ತನಕ ಬಂದಿವೆ ಬ್ರಿಡ್ಜ್ ಇಂದು. ಅದರಂತ ಆಚೆ ಹೋಗಿ ಒಳ್ಳೆ ಸೀನರಿ ಉಂಟು. ಅಲ್ಲಿ ನೋಡಿ, ಅಲ್ಲಿ ನೋಡಿ ಒಳ್ಳೆ ಸೀನರಿ ಉಂಟು. ಅಲ್ಲಿ ಹೋಗಿ ಇನ್ನೊಂದು ರೀಲ್ಸ್ ಮಾಡು ಅಂತ ಹೇಳಿದ್ರೆ ಅವಳು ಹೇಳುದು ನನಗೆ ಹೆದರಿಕೆ ಆಗ್ತಾ ಬರ್ಲಿಕ್ಕೆ. ಅದು ಹೀಗೆ ಹೀಗೆ ದೋಣಿಯಾಗಿ ಆಚೀಚೆ ಆಗ್ತಾ ಉಂಟಲ್ಲ. ಅವಳಿಗೆ ಫುಲ್ ಒಂದು ರೀಲ್ಸ್ ಅನ್ನು ಇದ್ರಲ್ಲೇ ಮಾಡಿದ್ದೇವೆ ನಾವು ಕಂಟಿನ್ಯೂಷನ್. ಇಡೀ ಸ್ವಲ್ಪ ಮುಂದೆ ಹೋಗಿದ್ದೇವೆ. ಒಂದು ಭಯ ಆಗ್ತದೆ, ಗೊತ್ತಾಯ್ತಲ್ಲ, ಭಯ ಆಗ್ತದೆ. ಎಷ್ಟು ಫೋಟೋಸ್ ತೆಗ್ದೇವು ಗೊತ್ತುಂಟ, ತುಂಬಾ ಫೋಟೋಸ್ ಎಲ್ಲ ಇಲ್ಲಿ ತೆಗ್ದೇವು. ಇನ್ನು ನಂಗೆ ಇದು ಎಂತ ಗೊತ್ತ, ನಡ್ಕೊಂಡು ಬರುವಾಗ ಇದು ಉಯ್ಯಾಲಾಗಿ ಆಚೆ ಈಚೆ ಹೋಗ್ತಾ ನೋಡಿ ಬೋಟಿಂಗ್ ಮಾಡಿ ಬರ್ತಾರೆ. ತುಂಬಾ ಹೆದರಿಕೆ ಆಯ್ತು. ಲಾಸ್ಟ್ಗೆ ಮಕ್ಕಳೆಲ್ಲ ಹೇಳಿದ್ರು ಬನ್ನಿ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೇವೆ ಅಂತ. ಆದ್ರೆ ಅವಳು ಒಪ್ಪಲಿಲ್ಲ. ಒಂದು ರೀಲ್ಸ್ ಆದ ಕೂಡಲೇ ಸೊ ಈಗ ಅವರನ್ನು ಬೀಳ್ಕೊಡುಗೆ ಮಾಡ್ತಿದ್ವಿ, ಅಲ್ಲಿ ಕಳೆ ಬಿಟ್ಟು ನಾವು ಹೋಗುವಂತಿದ್ದೇವೆ. ಬಟ್ ಇನ್ನೊಂದು ರೀಲ್ಸ್ ಮಾಡಲೇಬೇಕಾಗ್ತದೆ ಈಗ. ಅದಕ್ಕೋಸ್ಕರ ನಾವು ಇಲ್ಲಿಂದ ಹೊರಡ್ತಿದ್ದೇವೆ. ಆಯ್ತು, ಈಗ ನಾವು ಮೂವರು ಇವರನ್ನು ನಾವು ಅಲ್ಲಿ ಬಿಟ್ಟು ಬರ್ತೇವೆ. ಹಾಗೆ ಇವರನ್ನು ಕಾರಲ್ಲಿ ಕೂತೊಳಿಸಿ ಈ ಪಾಪಿನ್ಸ್ ಚಾಕ್ಲೇಟ್ ಉಂಟಲ್ಲ ಅದನ್ನು ತಿನ್ಲಿಕ್ಕೆ ಕೊಟ್ಟು ಬರ್ತೇನೆ ನಾನೀಗ. ಆಯ್ತಾ, ನನಗೆ ಹೆದರಿಕೆ ಅಲ್ಲ. ಅಲ್ಲಿ ಮುಂದೆ ತುಂಬಾ ಇದೆ, ನಡೆದುಕೊಂಡು ಹೋಗುವಾಗ ಈಗ ನೋಡಿ 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 ಸ್ವಲ್ಪ ಉಯ್ಯಾಲಾಗಿ ಆಗ್ತಾ ಉಂಟು, ಆಚೆ ಈಚೆ ಹೋಗ್ತದೆ. ನಾವು ಫುಲ್ ಶೇಕ್ ಆಗ್ತಾ ಇದ್ದೇವೆ ಇದ್ರಲ್ಲಿ. ಬಾಕಿ ಬ್ಯಾಕ್ ಸೈಡ್ ಇಂದ ನಡೆದುಕೊಂಡು ಬರ್ತಾರಲ್ಲ, ಹೋಗಿ ಬರುವ ಬಾ. ನಾನು ಇದ್ದೆ ಒಟ್ಟಿಗೆ ಬಾ. ಉಯ್ಯಾಲಾಗಿ ಆಗ್ತದೆ. ಏನಾಗುದಿಲ್ಲ. ಮಮ್ಮಿಯನ್ನು ಕಾರಲ್ಲಿ ಬಿಟ್ಟು ನಾವು ಮೂವರೇ ಹೋಗ್ತಾ ಇದ್ದೇವೆ. ಬನ್ನಿ 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 ಹೋಗೋ, ಬನ್ನಿ ಬನ್ನಿ ಬನ್ನಿ. ಮಮ್ಮಿ ಇಲ್ಲ. ಫ್ರೆಂಡ್ಸ್ ಈಗ ಹೋಗ್ತಾ ಇದ್ದೇವೆ, ಹೋಗುವ ಬನ್ನಿ. ನೋಡಿ ಎಷ್ಟು ಚಂದ ವ್ಯೂ ಅಲ್ಲ. இது என்ன புதுவித மாயம், என்னென்று நீ தந்த காயம், என்னை விட்டு நீ செல்லும் நேரம் விடுக்கதையா ஆகுதடி. உன்னுடனே எந்த பயணம் முடிவடைய என்ன காரணம், உன் கண்கள் சொன்ன பொய்கள் என்ன ஆகுதடி. போகிறேன் தன்னாலே என்று தேடினேன் உன் வாசம் நான். ನೋಡಿ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಎಂಡ್ ಈ ತೂಗು ಸೇತುವೆ ನೋಡಿ, ತೂಗು ಸೇತುವೆ ಫುಲ್ ಅದರ ಆಚೆ ಬದಿಯಿಂದ ಈಚೆ ಬದಿ ಬಂದು ನಿಂತಿದ್ದೇವೆ. ಇಲ್ಲಿ ಚಂದ ಈಗ ಒಳ್ಳೆ ಸೀನರಿ ಎಲ್ಲ ಒಳ್ಳೆ ಉಂಟು. ಇಲ್ಲೆಲ್ಲ ಒಳ್ಳೆ ವಿಡಿಯೋಸ್ ಮಾಡುವಂತಿದ್ದೇವೆ. ಮಿಸಸ್ಸಿಗೆ ಮಾತ್ರ ಆಗುದಿಲ್ಲ, ಅವಳಿಗೆ ಹೆದರಿಕೆ ಆಯ್ತು. ಅರ್ಧಲ್ಲಿ ಬರುವಾಗಲೇ ಅವಳಿಗೆ ಮತ್ತೆ ಕಾರಲ್ಲಿ ಕೂತ್ಕೊಳಿಸಿ ಒಂದು ಪಾಪಿನ್ಸ್ 2 ಚಾಕ್ಲೇಟ್ ಕೊಟ್ಟು ಬಂದಿದ್ದೇನೆ ಈಗ. ಹಾಗೆ ನಾವು ಈಚೆ ಎಂಡ್ ಬಂದೇವೆ, ನಮ್ದೆಲ್ಲ ಫೋಟೋ ಎಲ್ಲ ಆಯ್ತು ಇಲ್ಲಿ. ಈಗ ಇನ್ನು ವಾಪಸ್ ಹೋಗುವಂತಿದ್ದೇವೆ. ಹೋಗಲ್ಲ ಇನ್ನು? ಹಾಂ, ಹೋಗುವ ನಾವು. ನೋಡಿ ಇಲ್ಲಿ ಹತ್ತಿರ ನೋಡಿದ್ರದೇ ಹತ್ತಿರ ಒಂದು ಇಲ್ಲಿ ಅಂಗಡಿ ಉಂಟು. ಸೊ ಅಂಗಡಿಯಲ್ಲಿ ಎಂತ ತಗೊಳ್ಳುವ ಅಂತ ಪ್ಲಾನ್ ಮಾಡಿದ್ದೇವೆ. ಸೊ ಲೆಟ್ಸ್ ಗೋ. ಈಗ ಇದು ಜ್ಯೂಸ್ ಕುಡಿತಿದ್ದೇವೆ ನೋಡಿ, ಇವರೆಲ್ಲ ಕುಡಿತಿದ್ದಾರೆ ಒಟ್ಟಿಗೆ. ಡ್ಯಾಡಿ
ಟೀ ಕುಡಿಲಿಕ್ಕೆ ಬಂದರು MTR ಅಂತ ಹೇಳಿ MTR ಹೋಟೆಲ್ ಫೇಮಸ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಅಲ್ಲಿ ಬಂದಿದ್ದೇವೆ MTR ಹೋಟೆಲ್ಗೆ. ಇಲ್ಲಿಗೆ ಕೂತ್ಕೊಳ್ಳೋನಿಗೆ ಚಹಾ ಕುಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಎಲ್ಲ ಆಯಿತು, ಆರ್ಡ್ರ್ ಕೊಟ್ಟಾಯಿತು. ಈವ್ನಿಂಗ್ ಆಯಿತಲ್ಲ, ಹಾಗೆ ಟೀ ಮತ್ತು ಮಸಾಲೆ ದೋಸೆ, ಮತ್ತೊಬ್ಬಳು ಸಕ್ಕರೆ ದೋಸೆ, ಮತ್ತೊಬ್ಬಳು ಸಕ್ಕರೆ ದೋಸೆ, ಮತ್ತೊಬ್ಬಳಿಗೆ ಗೋಳಿ ಬಜ್ಜಿ ಅದೆಲ್ಲ ಆರ್ಡ್ರ್ ಮಾಡಿದ್ದೇವೆ. ಇನ್ನು ತಿಂದು ನೋಡಬೇಕು, ಇನ್ನು ಬೇರೆಲ್ಲಿಗೆ ಹೋಗೋ ಪ್ಲ್ಯಾನ್ ಉಂಟಂತ ಮತ್ತೆ ತಿಳಿಸ್ತೇವೆ. ಓಕೆ. ಸೆಟ್ ದೋಸೆ, ರವೆ ಇಡ್ಲಿ ಅದು ಚೆನ್ನಾಗಿತ್ತು. ಬಟ್ ಮಸಾಲೆ ದೋಸೆ ಅಂತೂ ಏನು ಚೆನ್ನಾಗಿಲ್ಲ, ಅಂದರೆ ತುಪ್ಪದಲ್ಲಿ ಮುಳುಗಿದೆ ಅದು. ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೇವೆ ನಾವು. ಮಸಾಲೆ ದೋಸೆ ತುಪ್ಪದಲ್ಲಿ ತುಪ್ಪದಲ್ಲಿ ಮುಳುಗಿದೆ. ಈಗ ಮುಟ್ಟುವಾಗ ಇಡೀ ಫುಲ್ ತುಪ್ಪ. ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ದೇವೆ. ನೋಡಿ ಅಲ್ಲಿ ಫುಲ್ ತುಪ್ಪ ಕೂಡ ಕೊಟ್ಟಿದ್ದಾರೆ. ಬಟ್ ನಾವು ಆ ಮಸಾಲೆ ದೋಸೆಯನ್ನು ಕ್ಯಾನ್ಸಲ್ ಮಾಡಿ ನೋಡಿ ಇದು ಸೆಟ್ ದೋಸೆ ತಗೊಂಡೆವು. ಅದು ತಿಂದ್ರೆ ಉಂಟಲ್ಲ ಅಷ್ಟು ಕೊಲೆಸ್ಟ್ರಾಲ್ ಬರ್ಬೋದು. ಇಡೀ ಮುಟ್ಟುವಾಗಲೇ ತುಪ್ಪ ಅದು ಕ್ಯಾನ್ಸಲ್ ಮಾಡಿದೆ. ಈ ದೋಸೆ ತಗೊಂಡ್ವಿ. ಒಂದು ಚೂರು ಮುಟ್ಟು ಸಾಕು, ಇಡೀ ಪಾಸೆ ಒಂದು ಚೂರು ಮುಟ್ಟಿರೋಲ್ಲ, ಫುಲ್ಲು ತುಪ್ಪದ. ನಮಗೆ ಫುಡ್ ಸರಿಯಾಗದಿದ್ರೆ ಉಂಟಲ್ಲ ಇಮಿಡಿಯೇಟ್ ನಾವು ಚೇಂಜ್ ಮಾಡ್ತೇವೆ. ನಮ್ಮ ಸ್ವಭಾವ ಇದೆ, ನಮಗೆ ಫುಡ್ ಕರೆಕ್ಟ್ ಬೇಕು. ಅದು ಎಷ್ಟೇ ದೊಡ್ಡ ಹೈ-ಫೈ ರೆಸ್ಟೋರೆಂಟ್ ಆದರೂ ಕೂಡ ಅಷ್ಟೇ. ಈಗ ನಮ್ದೊಂದು ರೀಲ್ ಪೋಸ್ಟ್ ಆಯಿತು. ಡ್ಯಾಡಿ ಅದೇ ರೀಲನ್ನು ನೋಡ್ತಾ ಇದ್ದಾರೆ. ರೀಲ್ ನೋಡಿಕೊಂಡು ನೋಡಿ ಅವರ ಎಕ್ಸ್ಪ್ರೆಷನ್ ನಗಾಡ್ತಾ ಇದ್ದಾರೆ. ಅವ್ರು ಚಹಾ ಸಹ ಕುಡಿಲ್ಲ ನೋಡಿ. ನೋಡಿ ಮಮ್ಮಿ ಚಹಾ ಕುಡಿತಿದ್ದಾರೆ ಈಗ. ನೋಡಿ ಫ್ರೆಂಡ್ಸ್, ಎಂತ ಗೊತ್ತುಂಟಾ, ಇಲ್ಲಿ ಬೊಬ್ಬೆ ಆಗ್ತಾ ಇದ್ದಾರೆ ಎಲ್ಲರೂ. ಅಲ್ಲ, ಇವರಲ್ಲ, ನಮ್ಮ ಹೀರಲ್ಲ, ಮಕ್ಕಳು ಜೋರ್ ಬೊಬ್ಬೆ ಹಾಕಿಕೊಂಡುಂಟಲ್ಲ ನಗಡಿಕೊಂಡು ಅವರಷ್ಟಕ್ಕೆ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಕೂಡ ಹುಚ್ಚರಾಗಿ ನಮ್ಮನ್ನು ಕೂಡ ನಗಿಸ್ತಾ ಇದ್ದಾರೆ. ಈಗ ಕ್ಯಾಮರಾ ಆನ್ ಮಾಡಿದೆ ನೋಡಿ. ಈಗ ಸುಮ್ಮನೆ ಇಲ್ಲ, ಬೊಬ್ಬೆ ಹಾಕೊಂಡಿದ್ರು, ಕಿರ್ಚಿಕೊಂಡು ಎಷ್ಟು ಕಿರ್ಚಿದ್ರು ಗೊತ್ತುಂಟಾ. ಅಯ್ಯೋ ನೋಡಿ, ಕತ್ತಲಾಗ್ತಾ ಬಂತು. ಈಗ ಕತ್ತಲಾಗ್ತಾ ಬಂತು. ಇನ್ನೊಂದು ಪ್ಲೇಸಿಗೆ ನಾವು ಹೋಗ್ತಾ ಇದ್ದೇವೆ. ಅದು ಏನು ಎಲ್ಲಿ ಅಂತೇಳಿ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ಕಾದು ಇವಳು ಎಂತ ತಿನ್ನೋದು ಬಾಯಲ್ಲಿ ಆಡು, ಅಲ್ಲಿ ಆಡು ಬಂದಿದೆ. ಅಂತೆ ನಮ್ಮ ಆಡು ನೋಡಿ. ಚಿಂಗಮ್ ತಿನ್ನೋದು ಅವರ ಬೂಮರ್. ಅವರು ಮಾಡ್ತಿರ್ತಾರೆ. ಊಟಕ್ಕೆ ಬಂದದ್ದು ಈಗ ನೈಟ್ ಆಯ್ತು. ನೈಟ್ 9:30 ಆಯ್ತು. ಸೊ ತುಂಬಾ ಎಂಜಾಯ್ ಮಾಡಿದೆವು ಅಲ್ಲ ಚಿನ್ನ? ಹೌದು, ತುಂಬಾ ಎಂಜಾಯ್ ಅಂತ ಹೇಳಿದ್ರೆ. ಮತ್ತೆ ಬೋಟಿಂಗ್ ಕೂಡ ಮಾಡಿದೆವು. ಸೊ ನಾವು ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಟಯರ್ಡ್ ಆಯ್ತು ಫ್ರೆಂಡ್ಸ್. ಒಂದು ಬೆಳಿಗ್ಗೆ ಹೋಗಿದ್ದೇವಲ್ಲ, ತುಂಬಾ ಟಯರ್ಡ್ ಆಯ್ತು. ಆಮೇಲೆ ರೀಲ್ಸ್ ಕೂಡ ಆಯ್ತಲ್ಲ. ಆಮೇಲೆ ನಮಗೆ ಅಲ್ಲಿ ತುಂಬಾ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು. ಅಲ್ಲಿ ಸಹ ಒಂದು ಟೈಮ್ ಸ್ಪೆಂಡ್ ಆದದೇ ಗೊತ್ತಾಗ್ಲಿಲ್ಲ. ಆಮೇಲೆ ಬೋಟಿಂಗ್ ಎಲ್ಲ ಆಯ್ತು. ಈಗ 9:30 ಆಯ್ತು, ಊಟಕ್ಕೆ ಬಂದಿದ್ದೇವೆ. ಆಮೇಲೆ ಇಲ್ಲಿ ಊಟ ಮಾಡಿ ರೂಮಿಗೆ ತೆರಳ್ತೇವೆ. ಇವತ್ತು ನಾವು ಸ್ಟೇ ಮಾಡುವ ಅಂತ ಹೇಳಿದ್ದೇವೆ. ಮತ್ತೆ ಊಟ ಮಾಡಿ ಇಲ್ಲಿಂದ ನಾವು ಸೀದಾ ರೂಮಿಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಊರಿಗೆ ಹೋಗುವ ಅಂತೇಳಿ ಇವರು ಹೇಳಿದ್ರು. ಇನ್ನು ಊಟ ಎಲ್ಲಿ ಹೋಗು, ಊಟಕ್ಕೆ ಬಂದಿದೆ. ಇವರು ಬೆಳಿಗ್ಗೆ ಸರ್ ರೆಸ್ಟೋರೆಂಟ್ ಅಲ್ಲಿ ಆರ್ಡರ್ ಕೊಡುವಾಗ ಎಂತ ಹೇಳಿದ್ರು, ಆರ್ಡರ್ ಕೊಟ್ಟಾಯ್ತು. ಚಿನ್ನ ಮಕ್ಕಳು ಮಾಡಿದೆ. ಏನ್ ಡ್ಯಾಡಿ ಭಯಂಕರ ಸ್ಪೀಡ್ ಅವರು. ಹಾಗೆ ಮತ್ತೆ ನೆಕ್ಸ್ಟ್ ಡೇ ಚೆಕ್ಔಟ್ ಮಾಡಿ, ರೂಮ್ ಚೆಕ್ಔಟ್ ಮಾಡಿ ಮನೆಯಲ್ಲಿ ಚೆಕ್ ಇನ್ ಮಾಡ್ತೇವೆ. ಮನೆಯಲ್ಲಿ ಚೆಕ್ ಇನ್ ಮಾಡು ಅಲ್ಲ ಚಿನ್ನು? ಅವಳು ನೋಡಿ ಅಲ್ಲಿ ಆಡು ಬಂದಿದೆ. ಆಡು ತೋರಿಸು. ಆಗದಿಂದ ಇದು ಮಾಡ್ತಾ ಉಂಟು ಬಾಯಲ್ಲಿ. ಆಡು